ಕಣ್ತುಂಬಿ ನೋಡಿಕೊಳ್ಳುವಂಥ ಒಂದು ವೇದಿಕೆ ಇದು. ನೀವೆಲ್ಲ ಅವ್ರ ತಾಯಿ, ತಂದೆ, ಪೋಷಕರು, ಅಜ್ಜಿ ಎಲ್ಲರೂ ಸಹ ಬಂದಿದ್ದೀರಾ. ಶಿಕ್ಷಣ ಸಂಸ್ಥೆಗಳು ಅಥವಾ ಶಾಲೆಗಳದಾದರೆ ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಪೋಷಕರದ್ದು ಸಹ ಪ್ರಮುಖವಾದದ್ದು. ನೀವೆಲ್ಲ ಗಮನಿಸಬೇಕು, ನಗರ ಪ್ರದೇಶದಲ್ಲಿ ಕಳಿಸುವಂಥ ಪೋಷಕರು ಇಲ್ಲಿದ್ದೀರಿ. ತಮ್ಮ ಮಕ್ಕಳು ಶಾಲೆಗೆ ಬಂದ ನಂತರ ಮತ್ತು ಶಾಲೆಯಿಂದ ಮನೆಗೆ ಬಂದ ನಂತರ ಯಾವ್ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ, ಯಾರ ಜೊತೆ ಸ್ನೇಹವನ್ನು ಬೆಳೆಸಿದ್ದಾರೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾರೆ, ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ. ಇವತ್ತು ನಗರ ಅನ್ನುವ ವಿಚಾರದಲ್ಲಿ ಹೆಚ್ಚು ನೆಗೆಟಿವ್ ಆಕ್ಟಿವಿಟೀಸ್ ಜಾಸ್ತಿ ಇರೋದ್ರಿಂದ ತಮ್ಮ ಮಕ್ಕಳನ್ನು ನೀವು ಕಣ್ಣಿನಂತೆ ನೋಡ್ಕೋಬೇಕು. ಅಂದರೆ ನಾವು ಹೇಗೆ ಕಣ್ಣು ಸ್ವಲ್ಪ ಧೂಳು ಬಿದ್ದರೆ ಅದನ್ನು ಬೇರೆಯವ್ರ ಕಡೆಯಿಂದ ಉದುರಿಸ್ತೀವಿ ಅಥವಾ ನೀರಿನಲ್ಲಿ ಕಣ್ಣನ್ನು ಒದ್ದಿ ಆ ಧೂಳನ್ನು ತೆಗಿತೀವಿ, ಆ ರೀತಿ ಸೂಕ್ಷ್ಮವಾದಂಥ ಒಂದು ದೇಹದಲ್ಲಿ ಕಣ್ಣು ಹೇಗೆ ಇರುತ್ತೆ ತಮ್ಮ ಮಕ್ಕಳು ಅಷ್ಟೇ ಸೂಕ್ಷ್ಮವಾಗಿ ನೀವು ನೋಡ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದು ತಮ್ಮ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿನೇ ಬೇಕಿರಲಿಲ್ಲ. ಮನೆಯಲ್ಲಿದ್ದಂಥ ಬೇರೆ ಬೇರೆಯವರು ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜ, ಅಜ್ಜಿ ಯಾರಾದರೂ ನೋಡ್ಕೊತಿದ್ರು. ಇವತ್ತು ಎಲ್ಲರೂ ಸಹ ಅವು ಒಡೆದು ಹೋಗಿ ವಿಭಕ್ತ ಕುಟುಂಬಗಳು, ಸಣ್ಣ ಸಣ್ಣ ಕುಟುಂಬಗಳಾಗಿ 1-2 ಮಕ್ಕಳುಗಳಿರೋದ್ರಿಂದ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಬೆಳಗಿಂದ ಸಂಜೆವರೆಗೆ ದುಡಿತೀರಾ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀರಾ. ತಮ್ಮ ಮಕ್ಕಳನ್ನು ಮುಂದಿನ ಕನಸಾಗಿ ನೀವು ಕಾಣ್ತಿರ್ತೀರ. ಆ ಕನಸು ನನಸಾಗಬೇಕಂದ್ರೆ ತಮ್ಮ ಮಕ್ಕಳ ಪ್ರತಿ ಚಲನವಲನಗಳನ್ನು ನೋಡ್ಬೇಕು. ಏಕೆಂದರೆ ಮಕ್ಕಳಿಗೆ ಗೊತ್ತಿರಲ್ಲ